ಹಾಯ್ ಫ್ರೆಂಡ್ಸ್, ನಾನಿವತ್ತು ಮ್ಯಾನಿಫೆಸ್ಟೇಷನ್ನ ಒಂದಿಷ್ಟು ಟೆಕ್ನಿಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಗೋಲ್ ರೈಟಿಂಗ್, ವಿಜುವಲೈಸೇಷನ್ ಆ್ಯಂಡ್ ಅಫರ್ಮೇಷನ್ಸ್. ಗೋಲ್ ರೈಟಿಂಗಲ್ಲಿ ನಾವು ನಮ್ಮ ಜೀವನದಲ್ಲಿ ಆಗಬೇಕಾಗಿರುವಂಥ ಒಂದಿಷ್ಟು 3 ಅಥವಾ 10 ಗುರಿಗಳನ್ನು ಬರಿತೀವಿ. ಬರೆದ ನಂತರ ಅದನ್ನು ವಿಜುವಲೈಸೇಷನ್ ಮಾಡೋದು ಮತ್ತು ಅದನ್ನೇ ಜೋರಾಗಿ ಓದುವುದು. ಇದನ್ನು ಮಾಡಲು ನೀವು ಯಾವ ಸಮಯದಲ್ಲಾದರೂ ಮಾಡ್ಬೋದು. ಬೆಳಗ್ಗೆ, ಸಾಯಂಕಾಲ ಅಥವಾ ರಾತ್ರಿ ಯಾವಾಗಾದರೂ ಮಾಡ್ಬೋದು. ಗುರಿಗಳನ್ನು ನೀವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರೀರಿ. ಅಂದರೆ ಈಗ ಅದಾಗಲೇ ಆಗೋಗಿದೆ, ನನ್ನ ಆರೋಗ್ಯ ತುಂಬ ಉತ್ತಮವಾಗಿದೆ, ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೇನೆ, ನನಗೆ ತುಂಬ ಒಳ್ಳೆಯ ಮಾರ್ಕ್ಸ್ ಬಂದಿದೆ, ಈ ಥರ ಇನ್ನು ಫ್ಯೂಚರಲ್ಲಿ ಆಗೋದಿದೆ ಬಟ್ ಅದು ಆಲ್ರೆಡಿ ಆಗಿದೆ ಅಂತ ಬರ್ಕೊಳ್ಳೋದು. ಅದನ್ನು ಈ ಥರ ಬರ್ಕೊಂಡು ಒಂದು 10ರಿಂದ 15 ಗೋಲ್ಸ್ ಬರೀರಿ. ಅಥವಾ ಅಷ್ಟು ಸಿಗಲಿಲ್ಲ ಅಂದರೆ ಮೊದಲು 5 ಬರೀತಾ ಬನ್ನಿ. ದಿನಾನೂ ಇದನ್ನು ಪ್ರತಿದಿನ ಮಾಡ್ತಾ ಬನ್ನಿ. ಈಗ ಒಂದಿನ ಬರೆದ್ರೆ ಅದನ್ನೇ ಮತ್ತೆ ರಿಪೀಟ್ ಮಾಡೋದು ಬೇಡ. ಆ ದಿನ ನಿಮ್ಗೆ ಏನು ಮನಸ್ಸಿಗೆ ಬರುತ್ತೆ ಆ ಥರ ಗುರಿಗಳನ್ನು ಬರೀಬೋದು. ಅದಾದಮೇಲೆ ನೀವು ಕಣ್ಣು ಮುಚ್ಕೊಂಡು ವಿಜುವಲೈಸೇಷನ್ ಮಾಡ್ತಾ ಬನ್ನಿ. ನನ್ನ ಆರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅತ್ಯುತ್ತಮವಾಗಿದೆ ಅಂತ ಭಾವಿಸ್ಕೊಳ್ಳೋದು. ಆಮೇಲೆ ಫೈನಾನ್ಷಿಯಲಿ ನಾನು ತುಂಬ ಸ್ಟೇಬಲ್ ಆಗಿದ್ದೇನೆ, ನನ್ನ ಹತ್ರ ತುಂಬ ದುಡ್ಡಿದೆ, ನನಗೆ ಮನೆಯವರಿಗೆ ಖರ್ಚು ಮಾಡಲು ಸಾಕಷ್ಟು ಹಣವಿದೆ ಅಂತ ಭಾವಿಸಿ ಅದನ್ನು ಹೇಳೋದು. ಮತ್ತು ಬರೆದಿರ್ತೀರಾದ್ಮೇಲೆ ಅದನ್ನ ಕಲ್ಪನೆ ಮಾಡಿಕೊಂಡು ಅದರ ಫೀಲಿಂಗನ್ನು ಫೀಲ್ ಮಾಡೋದು, ಎಮೋಷನ್ಸ್ನ ಫೀಲ್ ಮಾಡೋದು. ತುಂಬ ಖುಷಿಯಾಗಿರುತ್ತೆ, ತುಂಬ ಮನಃಶಾಂತಿ ಇರುತ್ತೆ, ಇದನ್ನ ಫೀಲ್ ಮಾಡೋದು. ಈ ಥರ ಮಾಡ್ತಾ ಬಂದರೆ ನಮ್ಮ ಮ್ಯಾನಿಫೆಸ್ಟೇಷನ್, ನಮ್ಮ ಗುರಿಗಳೇನಿದೆ ಅದು ಬೇಗ ಮ್ಯಾನಿಫೆಸ್ಟ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಯೂನಿವರ್ಸಿಂದ ಅದೆಲ್ಲ ಕೂಡ ಬೇಗ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ಗುರಿಗಳನ್ನು ಜೋರಾಗಿ ಓದುವುದು. ಇದನ್ನ ಹೇಗಂದ್ರೆ ಇದು ಅಫರ್ಮೇಷನ್ಸ್ ಥರನೂ ಆಗುತ್ತೆ. ಹಾಗೆ ನೀವು ಗೋಲ್ಸ್ನ ಓದ್ತಾ, ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಓದ್ತಾ ಬಂದಾಗ ಅದು ಆಲ್ರೆಡಿ ಆಗಿದೆ ಅನ್ನೋ ಫೀಲ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಬರುತ್ತೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸಾಕಷ್ಟು ನಮ್ಮ ಮನಸ್ಸಿನಲ್ಲಿ ರೀಪ್ರೋಗ್ರಾಮ್ ಆಗಿ ನಾವು ಪಾಸಿಟಿವಿಟಿ ಕಡೆಗೆ ಹೋಗೋಕ್ಕೆ ಶುರು ಮಾಡ್ತೀವಿ. ಸೊ ನೀವು ಈ ಪ್ರಯತ್ನ ಮಾಡಿ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ಸಲ್ಲಿ ತಿಳಿಸಿ.